ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಮತ ಶಿಕಾರಿಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಶಾಸಕ ಅಶ್ವಥ್ ನಾರಾಯಣ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ. ಬೆಂಗಳೂರು ಉತ್ತರಕ್ಕೆ ಮಲ್ಲೇಶ್ವರಂ ಕೂಡ ಸೇರ್ಪಡೆಯಾಗುತ್ತೆ. ಹೀಗಾಗಿ ಮಲ್ಲೇಶ್ವರಂನ ನಾನಾ ಭಾಗಗಳಲ್ಲಿ ಮಿಂಚಿನ ಸಂಚಾರವನ್ನು ಮಾಡಿದ್ದಾರೆ. ಮನೆ ಮನೆಗೂ ತಲುಪಿ ಮತಬೇಟೆ ಮಾಡ್ತಾ ಇದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ. ಟಿವಿ5 ಜೊತೆ ಮಾತನಾಡಿ ಗೆಲ್ಲುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ. ಗ್ಯಾರಂಟಿ ಯೋಜನೆ ನುಡಿದಂತೆ ನಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮಲ್ಲೇಶ್ವರಂ ನಮಗೆ ಪೀಕ್ ಅನ್ನೋ ಕ್ಷೇತ್ರ, ಅಲ್ಲಿಯೇ ಸಾಕಷ್ಟು ಜನಬೆಂಬಲ ಸಿಗ್ತಾ ಇದೆ. ನಮಗೆ ಬೆಂಗಳೂರು ಉತ್ತರವನ್ನೇ ಅಭಿವೃದ್ಧಿ ಕಡೆ ಬದಲಾಯಿಸ್ತೀನಿ ಅಂತ ಹೇಳಿ ರಾಜೀವ್ ಗೌಡ ಶಪಥ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಸಿದ್ಧತೆ ಸಾಕಷ್ಟು ಗರಿಗೆದರುತ್ತಾ ಇದೆ. ಈಗಾಗಲೇ ಒಂದಿಷ್ಟು ಪ್ರಚಾರ ಕೂಡ ಶುರು ಹಚ್ಕೊಂಡಿದ್ದಾರೆ. ಪ್ರಚಾರದಲ್ಲಿ ಜನಸ್ಪಂದನೆ ಕೂಡ ನಮ್ಮ ಪರ ಇದೆ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಈಗ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದೆ ಸರ್ ಪ್ರಚಾರ? ಬಹಳ ಚೆನ್ನಾಗಿ ನಡೀತಾ ಇದೆ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಮೊದಲನೇ ಹೆಜ್ಜೆ ಪ್ರಚಾರದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದು, ಅದು ನಮ್ಮ ಸೌಭಾಗ್ಯ. ಅದಕ್ಕೋಸ್ಕರ ನಮಗೆ ಪ್ರತಿಕ್ರಿಯೆ ಇನ್ನೂ ಚೆನ್ನಾಗಿತ್ತು. ನಮ್ಗೆ ಆಗಲೇ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಜನರಿಂದ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ರು, ನಮ್ಮ ಗ್ಯಾರಂಟೀಸ್ ಯಾರು ಕೊಟ್ಟಿದ್ದಾರೆ, ಜನರಿಗೆ ಯಾರು ತಲುಪಿಸಿದ್ದಾರೆ, ಯಾರು ನುಡಿದಂತ ನಡೆದಿದ್ದಾರೆ ಅವ್ರು ಬಂದಿದ್ರು ಅಂದ್ಬಿಟ್ಟು ಜನ ಬಹಳ ಖುಷಿಯಿಂದ ಬಂದು ನಮ್ಮ ಒಂದು 3 ಈ ಸಭೆಗಳು ನಡೆಸಿದ್ವು. ದಾಸರಹಳ್ಳಿ, ಬ್ಯಾಟ್ರಾಯನ್ಪುರ ಮತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮತ್ತು ಮಲ್ಲೇಶ್ವರದಲ್ಲಿ. ಅದು ನಮಗೆ ಸ್ವಲ್ಪ ವೀಕ್ ಕ್ಷೇತ್ರ ಅಂತ ಜನ ಹೇಳ್ತಾರೆ. ಅಲ್ಲಿ ನಾವು ರೋಡ್ ಶೋ ನಡೆಸಿದ್ವು. ಅಲ್ಲೂ ಜನ ಎಲ್ಲ ಬಂದು ನಮ್ಮ ಜೊತೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರು ಅಂತ ನಾನು ಹೇಳಬೇಕು. ಉತ್ತರ ಕ್ಷೇತ್ರದಲ್ಲಿ ಜನರುಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡ ಅವರ ನಿರೀಕ್ಷೆಗಳಿಗೆ ಉತ್ತರ ಏನಿದೆ ಸರ್? ನೀವು ಏನೇನು ನಿರೀಕ್ಷೆಗಳು ಇಟ್ಕೊಂಡಿದ್ದೀರಾ ಅವನ್ನೆಲ್ಲ ನಾವು ಫುಲ್ಫಿಲ್ ಮಾಡ್ತೀವಿ. ನಾವು ಇವಾಗ ಒಂದು ಮ್ಯಾನಿಫೆಸ್ಟೋ ತಯಾರು ಮಾಡ್ತಾ ಇದ್ದೀವಿ. ಇವಾಗ ನೀರಿನ ಸಮಸ್ಯೆಗಳು ಇರ್ಬೋದು, ಇಲ್ದಿದ್ರೆ ಟ್ರಾಫಿಕ್ ಬಗ್ಗೆ ಆಗಲೇ ನಾವು ಕೆಲಸ ಮಾಡಿ ತೋರಿಸಿದ್ದೀವಿ. ಇನ್ನು ಮುಂದೆ ಬೇರೆ ಬೇರೆ ರೀತಿಯಲ್ಲಿ ನಾವು ಒಂದು ಬದಲಾವಣೆ ತರಕ್ಕೆ ರೆಡಿ ಆಗ್ತಾ ಇದ್ದೀವಿ. ಒಂದು ಹೊಸ ರೀತಿಯಲ್ಲಿ ಪ್ಲಾನಿಂಗ್ ಶುರು ಮಾಡಿಸ್ತೀವಿ. ಅದೇ ಥರ ಇವಾಗ ನಮ್ಮ ವಾತಾವರಣ, ನಮ್ಮ ವಾಯು ಮಾಲಿನ್ಯ ಅವನ್ನೆಲ್ಲ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಅಂತ ಅದ್ರ ಬಗ್ಗೆನೂ ನಾವು ಕೆಲಸ ಮಾಡ್ತೀವಿ. ಇನ್ನು ಮುಂದೆ ನೀವು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ನಿರೀಕ್ಷೆಗಳು ಇಟ್ಕೊಂಡಿದ್ದೀರಾ, ನಿಮಗೆ ಒಂದು ಸಂಸತ್ ಸದಸ್ಯ ಸಿಗ್ತಾನೆ, ಅವನ್ನೆಲ್ಲ ಮುಂದೆ ತೊಗೊಂಡೋಗೋಕ್ಕೆ. ಇಲ್ಲಿವರೆಗೂ ನಿಮಗೆ 4 ಬಾರಿ BJP ವೋಟ್ ಮಾಡಿಬಿಟ್ಟು ಅದಾದಮೇಲೆ ನೀವು MP ಗಳನ್ನ ನೋಡೇ ಇಲ್ಲ. ಇವಾಗ ನೀವು ಒಂದು ಅವಕಾಶ ಮಾಡಿಕೊಟ್ರೆ, ಜನರು ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಇಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದ ಮುಖವನ್ನೇ ಬದಲಾಯಿಸೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತೀನಿ. ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಪ್ರಚಾರದಲ್ಲಿ ಬಂದಿದ್ರು. ಬೂಸ್ಟ್ ಬಂದಿದೆಯಾ ಸರ್? ರಾಜೀವ್ ಗೌಡ ಅವರಿಗೆ ಇನ್ನಷ್ಟು ಬೂಸ್ಟ್ ಬಂದಿದೆಯಾ? 100% ಬೂಸ್ಟ್ ಬಂದಿದೆ. ಜನ ಎಷ್ಟು ಖುಷಿಯಿಂದ ಆಚೆ ಬಂದಿದ್ರು, ಎಷ್ಟು ಒಲವಿದೆ ನಮ್ಮ ಮುಖ್ಯಮಂತ್ರಿ ಪರ. ಅದು ನಮಗೂ ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕಾಣಿಸ್ತಾ ಇತ್ತು ಆಗಲೇ. ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದು, ನಮ್ಮ ಅಭ್ಯರ್ಥಿ ಆಗಿರೋ ನನಗೂ ಭಾಳ ಒಳ್ಳೆಯದಾಗುತ್ತೆ. ಇವತ್ತು ಎಲ್ಲೆಲ್ಲಿ ಪ್ರಚಾರ ಆಯಿತು ಸರ್? ತಾವು ಎಲ್ಲೆಲ್ಲಿ ಹೋಗಿದ್ರಿ ಪ್ರಚಾರ? ಇವತ್ತು ಏನೆಲ್ಲ ಕಾರ್ಯಕ್ರಮಗಳಿದೆ ನಿಮಗೆ? ಇವತ್ತು ಆ್ಯಕ್ಚುಲಿ ನನಗೆ ಒಂದು 2-3 ಟಿವಿ ಇಂಟರ್ವ್ಯೂಸ್ ಇವೆ. ಅದ್ರ ಜೊತೆ ನಾನು ಸ್ವಲ್ಪ ಸೀನಿಯರ್ ಲೀಡರ್ಸ್ನ ಟಚ್ ಮಾಡಬೇಕಾಗಿದೆ, ಮೀಟ್ ಮಾಡಬೇಕಾಗಿದೆ. ಅದು ಆ ಕಾರ್ಯಕ್ರಮದಲ್ಲಿ ಇವತ್ತು ನಿನ್ನೆ ಎಲ್ಲ ಫೀಲ್ಡ್ನಲ್ಲಿದ್ವಲ್ಲ, 4 ಕ್ಷೇತ್ರ ಕವರ್ ಮಾಡಿದ್ವಲ್ಲ. ಇವತ್ತು ನಾವು ಸ್ವಲ್ಪ ಯಾರ್ಯಾರು ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರ ಸಪೋರ್ಟ್ಗೋಸ್ಕರ ಅವ್ರ ಜೊತೆ ಸ್ಟ್ರಾಟಜಿಕ್ ಅವ್ರ ಸಲಹೆಗಳು ತೊಗೊಂಡು ಇನ್ನು ಮುಂದೆ ಏನು ಮಾಡೋದು, ಇವಾಗ ಚುನಾವಣೆ ಹತ್ತಿರ ಬರ್ತಾ ಇದೆ. ಸೊ ಅವ್ರನ್ನೆಲ್ಲ ಭೇಟಿಯಾಗಿ ಇವತ್ತು ಫೀಲ್ಡ್ನಲ್ಲಿ ಕಮ್ಮಿ, ಸ್ಟುಡಿಯೋನಲ್ಲಿ ಜಾಸ್ತಿ, ಲೀಡರ್ಸ್ ಮಧ್ಯದಲ್ಲಿ ಇವತ್ತು ಮನೆಗಳಲ್ಲಿ ಸ್ವಲ್ಪ ಜಾಸ್ತಿ. ಇವತ್ತು ಜನಾಭಿಪ್ರಾಯ ಪ್ರಚಾರ ಕಡೆ ಹೋದಾಗೆಲ್ಲ ಜನಾಭಿಪ್ರಾಯ ನಿಮ್ಮ ನೋಡಿ ಏನು ಹೇಳ್ತಾ ಇದ್ದಾರೆ ಸರ್? ಯಾವ ಒಂದು ವಿಚಾರಗಳನ್ನ ನಿಮ್ಮ ಹತ್ರ ಜಾಸ್ತಿ ಚರ್ಚೆ ಮಾಡ್ತಾ ಇದ್ದಾರೆ? ಜನ ಹೇಳ್ತಾ ಇರೋದು, ನಮಗೆ ಭಾಳ ದಿವಸದಿಂದ ನಾವು ಕಾಯ್ತಾ ಇದ್ದೀವಿ ಒಂದು ಎಜುಕೇಟೆಡ್, ಕ್ವಾಲಿಫೈಡ್, ಕೇಪಬಲ್, ಕಮಿಟೆಡ್ ಕ್ಯಾಂಡಿಡೇಟ್ಗೋಸ್ಕರ. ಆವಾಗ ಬೇರೆ ಜನನೂ ಇಲ್ಲ ಕ್ಲೀನ್ ಅಂತಲೂ ಸೇರಿಸ್ತಾರೆ. ಸೊ ಈ ಒಂದು ನಮ್ಮ ಬಗ್ಗೆ ಆಗಲೇ ಜನರಿಗೆ ಪರಿಚಯ ಆಗಿದೆ. ಅವ್ರ ಮನಸ್ಸಿನಲ್ಲಿ
ಈ ಥರನೂ ಇರ್ತಾರೆ ರಾಜಕಾರಣಿಗಳು ಅಂತ ಆ ಒಂದು ಮಾತು ಹೇಳ್ತಾರೆ. ನೆನ್ನೆ ರಾತ್ರಿ ನಾವು ಈ CM ಪ್ರಚಾರ ಎಲ್ಲ ಆದಮೇಲೆ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಹೋಗಿದ್ದು, ಬ್ರಿಗೇಡ್ ಗೇಟ್ವೇ ಅಂತ. ಅಲ್ಲಿ ಜನ ಈ ಥರ ಈ ಥರನೂ ಇದರ ರಾಜಕೀಯದಲ್ಲಿ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಆ ಥರನೇ ಇರಬೇಕು ಅಂತ ನಾನು ಉತ್ತರ ಕೊಟ್ಟೆ. ಏನಕ್ಕೆ ಬರೀ ಬೇರೆ ಬೇರೆ ಥರ ರಾಜಕಾರಣಿಗಳಿಗೆ ಮಾತ್ರ ಅವಕಾಶ ಇರಬೇಕು, ಪ್ರಾಮಾಣಿಕರಿಗೆ ಯಾರಿಗೆ ತಿಳುವಳಿಕೆ ಇದೆ ಅವ್ರಿಗೂ ಅವಕಾಶ ಸಿಗಬೇಕಲ್ಲ, ಆದರ್ಶವಾದಿಗಳಿಗೂ ಒಂದು ಅವಕಾಶ ಸಿಗಬೇಕು. ಇದಿಷ್ಟು ಪ್ರೊಫೆಸರ್ ರಾಜೇಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಹೆಲೆನ್ ಸ್ವಾಮಿ, T5 ಬೆಂಗಳೂರು.